ಮಾಲಾ ಫ್ರೆಂಡ್ಶಿಪ್ ಡೇ ದಿನ ನನ್ನ ಲವರ್ ನನ್ಗೇನು ಗಿಫ್ಟ್ ಮಾಡ್ದ ಗೊತ್ತಾ? ಪವರ್ ಬ್ಯಾಂಕ್ ಗಿಫ್ಟ್ ಮಾಡ್ದ. ಯಾಕ ಅವನಿಗೆ ಲವ್ ಮಾಡೋಷ್ಟು ಪವರ್ ನಿನ್ನ ಹತ್ರ ಇರ್ಲಿಲ್ಲೇನ? ಅಯ್ಯೋ ಹಂಗಲ್ವಾ, ಅವನ ಕಡೆ ಬಹಳ ಪವರ್ ಐತಿ. ಅವನ ಪವರ್ ಎಲ್ಲ ನನಗೆ ಕೊಟ್ಟಿರ್ತಾನಲ್ಲ, ಅವನ ಜೊತೆ ಇದ್ರ ಒಂಚೂರು ಟೈಮ್ ವೇಸ್ಟ್ ಮಾಡಂಗಿಲ್ಲವ. ನೋಡಿದ್ರ ಗೊತ್ತಾಗ್ಲಿತ್ತದ ಬಿಡವಾ. ಹೌದು, ಅವ್ನು ಏನು ಮಾಡ್ತಿರ್ತಾನ? ಅಯ್ಯೋ ಅದು ಹೆಂಗೆ ಹೇಳೋದು, ನಂಗೆ ನಾಚಿಕೆ ಆಗ್ತೈತಿ. ಏನು ಗೊತ್ತಾ, ಕೆನ್ನೆ ಚೂಟೋದು, ಸೊಂಟ ಚೂಟೋದು, ಹೊಟ್ಟಿಯಿಂದ ಮಾತಾಡಕ ಬಿಡಂಗಿಲ್ಲವ. ಯಾಕ? ಲಿಪ್ ಲಾಕ್. ಏನು ಅವನ ಹೆಸರು? ಅವನ ಹೆಸರು ಮೋಹನ್ ಅಂತ. ಅವ್ ಎಷ್ಟು ಒಳ್ಳೆಯವನದಾನ್ ಗೊತ್ತಾ? ಅವನ್ಗ 6 ಪ್ಯಾಕ್ಸ್ ಅದಾವ ಗೊತ್ತಾ? ಏನಾರ ಎಣಸಾಕ್ ಹೋಗಿದ್ದೇನೆ? ಅದನ್ನ ಏನಾರ ಎಣ್ಸಾಕ್ ಹೋದ್ರ ನನ್ನ ಗಟ್ಟಿಯಾಗಿ ತಪ್ಕೊಂಡ ಆಮೇಲೆ ಇನ್ನೇನೇನೋ ಎಣ್ಸಾಕ್ ಸ್ಟಾರ್ಟ್ ಮಾಡ್ತಾನಷ್ಟ. ಶೈಲಾ, ನೀ ಇದನ್ನ ಹೇಳಾಕ್ ಕುಂತಿದ್ರ ನನ್ನ ಎಕ್ಸ್ ಕುಮಾರ್ ನೆನ್ಪಾಗತಾನ. ಅವ ಹೋದ ವರ್ಷ ಫ್ರೆಂಡ್ಶಿಪ್ ಡೇಗ ಇದ ಸೇಮ್ ದಿನಾನ ಒಂದು ಚಾರ್ಜರ್ ಕೊಡ್ಸಿದ್ದ. ಅದು ಬರೀ ಟಚ್ ಮಾಡಿದ್ರೆ ಸಾಕ ಚಾರ್ಜ್ ಆಗ್ಬಿಡ್ತಿತ್ತ. ಓಹೋ ಟಚಿಂಗ್ದಾಗ ಚಾರ್ಜ್ ಆಗ್ತಿತ್ತೇನ? ಭಾಳ ಜೋರಾಗಿ ಬಿಡುವ ನಿಂದ. ಆಮೇಲೆ ಏನ್ ಗೊತ್ತಾ, ನನಗೆ ಮೊನ್ನೆ ಮೋಹನ್ ಒಂದು ದೊಡ್ಡ ಹೋಟೆಲಿಗೆ ಕರ್ಕೊಂಡು ಹೋಗಿದ್ದ. ಆ ಹೋಟೆಲ್ದಾಗ ಒಂದು ಪ್ರೈವೇಟ್ ರೂಮ್ ಬುಕ್ ಮಾಡ್ದಾಗ ಗೊತ್ತ, ಆ ರೂಮ್ದಾಗ ನಾವಿಬ್ರ ಇದ್ವಿ. ಭಾಳ ಆಟಾಡಿರಂತ ಅನಿಸ್ತದ್ಲ. ಮತ್ತು ಆಟ ಆಡ್ದ ಇನ್ನೇನು ಬಿಡ್ತೀವೇನಾ? ಅಷ್ಟು ದುಡ್ಡು ಖರ್ಚು ಮಾಡಿವಂತಂದ್ರ ವೇಸ್ಟ್ ಮಾಡಬಾರ್ದಲ್ಲ. ನನ್ನ ಹುಡುಗನೂ ಹಂಗ. ಎದುರುಗಡೆ ಕೂತ್ರ ಕಾಲಾಗ ಆಟ ಆಡಿಸಿದ್ದ ಕಾಲ್ನ, ಬಾಜು ಕೂತ್ರ ಕೈಯಾಗ ಸೊಂಟನ ಆಟ ಆಡಿಸಿದ್ದ. ನನ್ನ ಬಾಯ್ ಫ್ರೆಂಡು ಹಂಗ. ನಾವು ನಿಂಗೆ ಮಸಾಲಾ ದೋಸೆ ತಿನ್ಸಿದ್ರ ಅವು ನನಗೆ ತಿನ್ನಿಸ್ತಿದ್ದ ಗೊತ್ತಾ? ಈಗ ನಾವು ಹಂಗನ ಈ ಪಾರ್ಕ್ ಒಳಗೆ ಕೂತಾಗ 10 ರೂಪಾಯಿ ಕಡ್ಲೆಕಾಯಿ ಕೊಡ್ತಾರ ನೋಡ, ಅದ್ರೊಳಗಿಂದ 2 ಕಾಳು ನಿನಗೆ 2 ಕಾಳು ನನಗೆ ಅಂತ ಹೇಳಿ ತಿಂತಿದ್ವಿ. ಈ ಕಾಳದ ಲೆಕ್ಕನ ಬೇರೆ ಬಿಡ. ಹೌದು, ಒಂದ್ಸತಿ ನನ್ನ ಬಾಯ್ ಫ್ರೆಂಡ್ ಇದ್ದಾನಲ್ಲ ಈ ಕುಮಾರ, ಅವನ ನಿಂಗೆ ಕಿಸ್ ಎಲ್ಲಿ ಕೊಡ್ಲಿ ಅಂತ ಕೇಳ್ದ. ಅದಕ್ಕೆ ನಾನು ನನ್ನ ಕೆನ್ನಿನ ಮತ್ತು ತುಟಿನ ತೋರಿಸ್ದೆ. ಹಂಗಂದ್ರ ಕೆನ್ನೆ ಕ್ಯಾನ್ಸಲ್, ತುಟಿ ಸೂಪರ್ ಅಂದಿರ್ತಾನವ. ಸೇಮ್ ಹಂಗೆ ಹೇಳ್ದ. ನನ್ನ ಬಾಯ್ ಫ್ರೆಂಡು ಸೇಮ್ ಹಂಗ. ಕೆನ್ನಿಗೆ ಮುತ್ತು ಕೊಡಂತಂದ್ರ ನಿನ್ಗೂ ಕೆನ್ನೆ ಐತಿ ನನಗೂ ಕೆನ್ನೆ ಐತಿ ಅಂತ ಹೇಳಿ ತುಟಿಗ ಮುದ್ರೆ ಹೊಡೆದವ. ಈ ಪೋಸ್ಟ್ ಆಫೀಸ್ ಹೋಗ ಕಾಗದ ಮ್ಯಾಗ ಮುದ್ರೆ ಓದ್ತಾರಲ್ಲ ಹಂಗ ಟಿಟ್ಟೋ ಹಂಗ ನೋಡ. ಏಟ್ ಬೀಳಿಲ್ಲ ಮತ್ತಲ್ಲೇ? ಏಟೇನು ಬೀಳಿಲ್ಲ, ಆದ್ರ ಸ್ವಲ್ಪ ನೋವು ಮಾಡಿದ ಅಷ್ಟ. ಆ್ಯಕ್ಚುಲಿ ನಿನ್ನ ಹತ್ರ ಒಂದು ಖರೆ ವಿಷಯ ಹೇಳಬೇಕಾಗಿತ್ತ. ನನ್ನ ಹುಡುಗ ಕುಮಾರ್ ಇದ್ದಾನೆ ನೋಡಿ, ಎಕ್ಸ್. ಅವ ಒಂದ್ಸತಿ ಋತುಂಗ್ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ತೊಡಿ ಮ್ಯಾಗ ಕೂರಿಸ್ಕೊಂಡಿದ್ದ. ಅಯ್ಯಯ್ಯೋ ಅದೆಂತಲ್ಲವ, ಪಕ್ಕದಲ್ಲಿ ಜಾಗ ಇರ್ಲಿಲ್ಲನ? ಹಂಗಲ್ಲ, ತೊಡಿ ಕಾಲಿನ ಇತ್ತಲ್ಲ, ಅದಕ್ಕೆ ತೊಡಿ ಮ್ಯಾಗ ಕೂಡ ಅಂದ. ಕಿಸ್ ಕೊಟ್ಟ ಹಿಂಡಿ ಹಿಪ್ಪಿ ಮಾಡ್ಬಿಟ್ಟ. ಹಿಪ್ಪಿ ಅಂತಂದ್ರ? ಅಯ್ಯ, ಈ ಜ್ಯೂಸ್ ಅಂಗಡ್ಯಾಗ ಮೋಸಂಬಿ ಮತ್ತು ಮ್ಯಾಂಗೋದ್ ರಸ ತೆಗಿತಾರ ನೋಡ ಹಂಗ. ಭಾಳ ಜೋರಾಗಿ ಬಿಡ್ ನಿಮ್ದ. ನನ್ನ ಬಾಯ್ ಫ್ರೆಂಡು ಹಂಗ. ಮೊನ್ನೆ ನನಗ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಕೂಸು ಮರಿ ಮಾಡಿಸಿ ಬೆಟ್ಟ ಹತ್ಸಿದ ಗೊತ್ತಾ? ಹೌದಾ? ಮತ್ತ ನಾನು ಭಾಳ ಹೆದರಿದೆ. ಆದ್ರ ಅವ ಭಾಳ ಧೈರ್ಯ ತುಂಬಿ ನನಗ ಅಲ್ಲಿ ಕರ್ಕೊಂಡು ಹೋದಾಗ ಗೊತ್ತಾ, ಭಾಳ ಬಂಗಾರ ಅಂತ ಮನುಷ್ಯ ಅವ. ಮದ್ವಿ ಆದ್ರ ನಾ ಅವನ ಆಗ್ತೇನೆ. ಇಲ್ಲ, ಲವ್ ಅಂತ ಬಂದ್ರೆ ನಮ್ ಕುಮಾರ್ನ ಬೆಸ್ಟ್ ನೋಡ. ಇಲ್ಲ, ನನ್ನ ಮೋಹನ್ನ ಬೆಸ್ಟ್. ಇಲ್ಲ, ನಂಗೆ ಕುಮಾರ್ನ ಬೆಸ್ಟ್. ಸರಿ ಆಯ್ತು. ಹಂಗಿರಿ ನಿನ್ನ ಹುಡುಗನ ಫೋಟೋ ತೋರ್ಸ ನೋಡೋಣ ಅಂತ, ಯಾರು ಚಂದದಾರ ಅಂತ ಹೇಳಿ. ಸರಿ ಆಯ್ತು, ತೋರಿಸ್ತೇನೆ. ನೀನು ತೋರ್ಸು. ತೋರ್ಸು ನೋಡು. ಇವ ಕುಮಾರ. ಹೇ, ಇವ್ ಮೋಹನ. ಇಲ್ಲ, ಇವ ಕುಮಾರ. ಇಲ್ಲ, ಇವ್ ಮೋಹನ್ ಅಂದ್ರೆ ಮೋಹನ. ಇಲ್ಲ, ಇವ ಕುಮಾರ್ಪಾ. ಇಲ್ಲ, ಇವನ್ ಮೋಹನ್ನ. ಸರಿ, ಹಂಗಾರ ಒಂದ್ ಕೆಲಸ ಮಾಡ, ನೀ ಫೋನ್ ಒಳಗ ಒಂದು ಫೇಸ್ಬುಕ್ ತೆಗಿ, ಅವ್ನ ಡೀಟೇಲ್ಸ್ ನೋಡೋಣ ಅಂತ. ಸರಿ ಆಯ್ತು. ನೋಡಲೆ, ಮೋಹನ್ ಕುಮಾರ್ ಐತೆ ಅವನ ಹೆಸರ. ಅದಕ್ಕೆ ಅವ ಮೋಸ ಮಾಡಾನ. ಅರ್ಧ ನಿಂಗೆ ಕೊಟ್ಟಾನ, ಅರ್ಧ ನನಗೆ ಕೊಟ್ಟಾನ. ಮೋಹನ್ ನಿಂಗ, ಕುಮಾರ್ ನನಗ. ಅಂದ್ರ ಇಬ್ಬರಿಗೂ ಮೋಸ ಮಾಡ್ಯಾನವ. ಬೈ ಟು ಲವ್ ಮಾಡಿ ಭಾಳ ಆಟಾಡ್ಯಾನ ಬಿಡಂಗಂತ್ರ. ಅವನಿಗೆ ಬುದ್ಧಿ ಕಲ್ಸಬೇಕು ನಾವು. ಇದಕ್ಕೊಂದು ಐಡಿಯಾ ಮಾಡೋಣ ಅಂತ. ಇವತ್ತು ಮಧ್ಯಾಹ್ನ ಒಂದು ಪಾರ್ಕಿಗೆ ಅವನನ್ನ ಕರ್ಕೊಂಬರೋಣ. ನೀ ಒಂದು ಹಾರಿಕಲ್ ತೊಗೊಂಬ, ನಾ ಕಟ್ಗೆ ತೊಗೊಂಬರ್ತೇನಂತ. ನಾನ ಫಸ್ಟ್ ಹೊಡಿತೀನಿ. ಇಲ್ಲ, ನಾ ಫಸ್ಟ್ ಹೊಡಿತೇನೆ. ಇಲ್ಲ, ನಾ ಫಸ್ಟ್ ಹೊಡಿತೀನಿ. ಹಂಗಿದ್ರೆ ಒಂದ್ ಕೆಲಸ ಮಾಡೋಣ, ಟಾಸ್ ಹಾಕೋಣ. ಹೆಡ್ ಬಿತ್ತಂತಂದ್ರ ನಾನ್ ತಲೆ ತೆಗಿತೇನೆ, ಟೇಲ್ ಬಿದ್ರೆ ನಾ ಕಾಲ್ ತೆಗಿತೇನಂತ. ಸರಿ, ಹಾಯ್ ಬಾಯ್.
ಟ್ರೆಂಡಿಂಗ್ ಸೂಪರ್ ಸ್ಟಾರ್